ಗೃಹಲಕ್ಷ್ಮಿ ಯೋಜನೆಯ ಸೋರಿಕೆ ಬಗ್ಗೆ ಸದನದಲ್ಲಿ ಪ್ರಶ್ನೆ ಮಾಡಿದ್ದ ಕಾಂಗ್ರೆಸ್ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಸಿಎಂ ಗರಂ ಆಗಿದ್ದಾರೆ. ಕನಕಪುರ ಕ್ಷೇತ್ರದ ಬಗ್ಗೆ ಮಾತನಾಡಿದ ಶಿವಣ್ಣಗೆ ಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಹಾಗಾದರೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ನಡೆದಿದ್ದೇನು, ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಹೇಳಿದ್ದೇನು, ಬನ್ನಿ ನೋಡೋಣ. ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಇದೇ ಗೃಹಲಕ್ಷ್ಮಿ ಯೋಜನೆ ಕಾರಣ. ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಈ ಯೋಜನೆ ಈಗ ಕಂಡವರ ಪಾಲಾಗ್ತಾ ಇದೆ. ಮೃತ ಮಹಿಳೆಯರ ಖಾತೆಗಳಿಗೂ ಹಣ ಹೋಗ್ತಾ ಇದೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗರಂ ಆಗಿಬಿಟ್ಟಿದ್ದಾರೆ. ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಸಿಎಂ ಡಿಕೆಶಿ ಗರಂ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಕನಕಪುರ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡ್ತೀಯಾ ಅಂತ ಸಿಟ್ಟಾಗಿದ್ದಾರೆ. ಸಿಎಂ ಗರಂ ಆಗಿದ್ದನ್ನ ಕಂಡು ಖುದ್ದು ಎಂಎಲ್ಸಿ ಮಳವಳ್ಳಿ ಶಿವಣ್ಣ ಶಾಕ್ ಆಗಿದ್ದಾರೆ. ಹಾಗೆ ಮಳವಳ್ಳಿ ಶಿವಣ್ಣ ಮೊದಲ ಬಾರಿಗೆ ಎಂಎಲ್ಸಿಯಾಗಿ ಆಯ್ಕೆಯಾಗಿದ್ರು. ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಮಳವಳ್ಳಿ ಶಿವಣ್ಣ ಕನಕಪುರ ಕ್ಷೇತ್ರದ ಬಗ್ಗೆ ಪ್ರಶ್ನೆ ಮಾಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಮೃತ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಸುಮಾರು 9,924 ಮಹಿಳೆಯರ ಖಾತೆಗೆ ಹಣ ಜಮೆಯಾಗಿದೆ. ಈ ಪೈಕಿ ಕನಕಪುರ ಕ್ಷೇತ್ರದಲ್ಲೇ 3,058 ಮೃತ ಮಹಿಳೆಯರ ಖಾತೆಗೆ ಹಣ ಹೋಗಿದೆ. ಈ ಲೋಪದೋಷ ಕಂಡುಬಂದ ಬಗ್ಗೆ ಸರ್ಕಾರದ ಗಮನಕ್ಕಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಹಣ ಮರುಪಡೆಯಲು ರಾಜ್ಯ ಸರ್ಕಾರದ ಕ್ರಮ ಏನು ಅಂತ ಎಂಎಲ್ಸಿ ಶಿವಣ್ಣ ಪ್ರಶ್ನೆ ಹಾಕಿದ್ದಾರೆ. ಇಷ್ಟಕ್ಕೆ ನಿನ್ನೆ ನಡೆದಂತ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಎಂಎಲ್ಸಿ ಮಳವಳ್ಳಿ ಶಿವಣ್ಣ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಇನ್ನು ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಮೇಲೆ ಗರಂ ಆಗಿದ್ದ ಬಗ್ಗೆ ಖುದ್ದು ಎಂಎಲ್ಸಿ ಮಳವಳ್ಳಿ ಶಿವಣ್ಣ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸರ್, ಏನಾಯ್ತು ಸರ್? ಡಿಕೆ ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ರಂತೆ ನಿಮ್ಮ ಮೇಲೆ ಕನಕಪುರ ಕ್ಷೇತ್ರದ ಬಗ್ಗೆ ಮಾತಾಡಿದಕ್ಕೆ? ಸುಳ್ಳು ಆ ತರದ ಏನಿಲ್ಲ, ಗರಂ ಆಗಿಲ್ಲ. ಅವ್ರು ಶಿವಣ್ಣ ಅವರೇ ಕ್ವಶನ್ ಕೇಳಿದ್ರಿ ನೀವು. ಕನಕಪುರದ ಬಗ್ಗೆ ಕ್ವಶನ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕ್ವಶನ್ ಕೇಳಿದಿರಿ. ಅಲ್ಲಿ 3,678 ಜನರ ಹೆಸರಿಗೆ ಇದೋಗಿದೆ, ಗೃಹಲಕ್ಷ್ಮಿ ಯೋಜನೆ ಅಕೌಂಟ್ ಇದಾಗಿದೆ ಅಂತ ನನಗೆ ಗ್ಯಾರಂಟಿ ಸ್ಕೀಮ್ ಇಂದಲೇ ನನಗೆ ರಿಪೋರ್ಟ್ ಬಂತು. ಅದು ನಿಮ್ ಗಮನಕ್ಕೆ ಬಂದಿದೆಯೇ? ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆಯೇ? ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆ ವ್ಯಾಪ್ತಿಯಿಂದಲೇ ಬರೋಬರಿ 12,719 ಮಹಿಳೆಯರನ್ನು ನಿಯಮಬಾಹಿರವಾಗಿ ಯೋಜನೆಯಿಂದ ಕೈಬಿಟ್ಟಿರೋ ಬಗ್ಗೆ ಕೈಬಿಟ್ಟಿರೋ ನಿಜವೇ? ಅದರ ಯೋಜನೆಯಡಿ ಅದೇನೇ ಇರಲಿ, ಕನಕಪುರ ಕ್ಷೇತ್ರದ ಬಗ್ಗೆ ಸಿಎಂ ಗರಂ ಆಗಿರೋದು ಎಷ್ಟು ಸರಿ? ಹಾಗಾದ್ರೆ ಸಿಎಂ ಕ್ಷೇತ್ರದ ಬಗ್ಗೆ ಯಾರು ಪ್ರಶ್ನೆ ಮಾಡೋ ಹಾಗಿಲ್ವಾ ಅನ್ನೋ ಪ್ರಶ್ನೆ ಮೂಡಿದೆ.